ಎಲ್ಲ ಕನ್ನಡ ಜನತೆಗೆ ನನ್ನ ನಮಸ್ಕಾರಗಳು ಗಾಯ್ಸ್. RCBಯ ಪ್ಲೇಯರ್ ಯಶ್ ದಯಾಳ್ ಈ ಒಂದು ಸೀಸನ್ RCB ಇವ್ರನ್ನ ಕೈ ಬಿಡೋ ಎಲ್ಲ ತರ ಪಾಸಿಬಿಲಿಟೀಸ್ ಕಾಣಿಸ್ತಾ ಇದೆ. ಬಿಕಾಸ್ ಒಂದೇ ಒಂದು ಬಸ್ ಕೊಟ್ಟಿರೋ ಹಿಂಟಿಂದ ಮಗ ಯಶ್ ದಯಾಳ್ ಅವ್ರ ಲೈಫು ಒನ್ ಟೈಮಲ್ಲಿ ಇಲ್ಲಿತ್ತು, ಮತ್ತೆ ಇಲ್ಲಿಗೆ ರಿಂಕು ಸಿಂಗ್ ಅವ್ರು ಕರ್ಕೊ ಬಂದ್ರು, ಮತ್ತೆ ಇಲ್ಲಿಂದ ಅವ್ರು ಹೆಂಗೋ ಕಮ್ ಬ್ಯಾಕ್ ಮಾಡಿ ಸ್ಟ್ರಾಂಗರ್ ಆಗಿ ಇಲ್ಲಿಗೆ ಬಂದ್ರು, RCB ಕಪ್ನ ಗೆತ್ತು. ಇಲ್ಲಾದ್ಮೇಲೆ ಎಲ್ಲಾನು ಕೂಡ ಸಕ್ಕತ್ತಾಗಿರುತ್ತೆ ಅಂತ ಅನ್ಕೊಂಡ್ರು. ಬಟ್ ಇಲ್ಲಿಂದ ಇಲ್ಲಿಗೆ ಮತ್ತೆ ಅವ್ರ ಲೈಫ್ನ ತಗೊಬಂದಿದ್ದಾರೆ. ಬಿಕಾಸ್ ಅವ್ರು ಮಾಡಿರೋ ಕೆಲಸಗಳಿಂದ ಅವ್ರ ಮೇಲೆ ತುಂಬ ಕೇಸ್ಗಳಾಗ್ಬಿಟ್ಟಿದೆ. ಆ್ಯಕ್ಚುಲಿ ಲಾಸ್ಟ್ 1 year ಇಂದ ಯಾವ ಥರ ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲೆ ಮತ್ತು RCB ಮ್ಯಾನೇಜ್ಮೆಂಟ್ ಮೇಲೆ KCM ಮ್ಯಾನೇಜ್ಮೆಂಟ್ ಮೇಲೆ ಹೆಂಗೆ ಒಂದು ಕೇಸ್ಗಳು ನಡೀತಾ ಇತ್ತು ಒಂದು ಪಾರ್ಟಲ್ಲಿ, ಅದೇ ಇನ್ನೊಂದು ಪಾರ್ಟಲ್ಲಿ ಯಶ್ ದಯಾಳ್ ಅವ್ರ ಮೇಲೆ ತುಂಬ ಕೇಸ್ಗಳು ನಡೀತಾ ಇತ್ತು. ಇವಾಗ ಎಲ್ಲನೂ ಕೂಡ ಸಾಲ್ವ್ ಆಗಿದೆ ಅಂತ ಸುಮ್ಮನೆ ಇದ್ರು. ಇವ್ರ ಕಡೆ ಬೇಲ್ ಕೂಡ ಸಿಕ್ಕಿತ್ತು. ಆ್ಯಂಡ್ 1 year ಇಂದ ಯಶ್ ದಯಾಳ್ ಅವ್ರು ಕ್ರಿಕೆಟೇ ಆಡಿಲ್ಲ ಮಗ, ಓಕೆನಾ. ಅದು ಕೂಡ RCB ಇವ್ರನ್ನ ರಿಟರ್ನ್ ಮಾಡ್ತಾರೆ, ಅದನ್ನ ಆಮೇಲೆ ಮಾತಾಡೋದ. ಏನಕ್ಕೆ ಈ ಒಂದು ಸೀಸನ್ ಇವ್ರನ್ನ RCB ಕೈ ಬಿಡೋ ಥರ ಕಾಣಿಸ್ತದೆ ಅಂತ ಹೇಳಿದ್ರೆ, ಈ ಒಂದು ಹಿಂಟಿಂದ ಬಸ್ ಮೇಲೆ ಆಲ್ಮೋಸ್ಟ್ ಎಲ್ಲ ಸೀಸನ್ ಕೂಡ ಎಲ್ಲ ಟೀಮ್ಗೂ ಒಂದು ಟ್ರಾವೆಲಿಂಗ್ ಬಸ್ನ ಕೊಡ್ತಾರೆ, ಓಕೆನಾ. ಆ ಒಂದು ಬಸ್ ಮೇಲೆ ಎಲ್ಲ ಪ್ಲೇಯರ್ಸ್ದು ಕೂಡ ಪೋಸ್ಟರ್ ಇರುತ್ತೆ, ಒಂದು ಫೋಟೋಗಳನ್ನ ಹಾಕೊಂಡಿರ್ತಾರೆ, ಯಾವ್ದಾರ ಸೆಲೆಬ್ರೇಟ್ ಎಲ್ಲನೂ ಕೂಡ. ಸೊ ಅದೇ ಥರ RCB ಈ ಒಂದು ಸಾಲನೂ ಕೂಡ ಒಂದು ಪೋಸ್ಟರ್ನ ಹಾಕೊಂಡಿದ್ರೆ ಆ ಒಂದು ಟ್ರಾವೆಲಿಂಗ್ ಬಸ್ ಮೇಲೆ ನೋಡ್ತಾ ಇದ್ದೀರಾ ಅದು. ಸೊ ಈ ಒಂದು ಪೋಸ್ಟರಲ್ಲಿ ಯಶ್ ದಯಾಳ್ ಅವ್ರ ಫೋಟೋ ಎಲ್ಲೂ ಇಲ್ಲ ಮಗ, ಓಕೆನಾ, ಎಲ್ಲೂ ಇನ್ಕ್ಲೂಡ್ ಮಾಡಿಲ್ಲ ಇವ್ರನ್ನ. ಸೊ ಈ ಒಂದು ಇಂಟಿಂದ ಆ್ಯಕ್ಚುಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಯಶ್ ದಯಾಳ್ ಯಾಕೋ ಈ ಒಂದು ಸೀಸನ್ನು RCB ಕೈ ಬಿಡ್ತಾ ಇದ್ದಾರೆ ಅಂತ. ಸಾರಿ, RCBನ ಇವ್ರನ್ನ ಕೈ ಬಿಡ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಬಟ್ ಇವ್ರು ಕೈ ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ, ಬೇರೆ ಪ್ಲೇಯರ್ನೆಲ್ಲ ತಗೊಂಡಿದ್ದಾರೆ. ಬಟ್ ಯಶ್ ದಯಾಳ್ ಅವ್ರ ಲೈಫಲ್ಲಿ ಏನೇನೋ ಆಗ್ತಾ ಇದೆ ಬಿಕಾಸ್ ಇವ್ರು ಮಾಡ್ಕೊಂಡಿರೋದ್ರಿಂದ. ಆ್ಯಂಡ್ ಯಶ್ ದಯಾಳ್ ಅವರು ಲಾಸ್ಟ್ 1 year ಇಂದ ಕ್ರಿಕೆಟೇ ಆಡಿಲ್ಲ ಮಗ, ಓಕೆನಾ. ಇವರು ಉತ್ತರ ಪ್ರದೇಶ್ ಪ್ರೀಮಿಯರ್ ಲೀಗ್ನ ಆಡ್ತಾರೆ, ಬಟ್ ಆ ಒಂದು ಲೀಗಲ್ಲಿ ಈ ಒಂದು ವರ್ಷ ಅವ್ರನ್ನ ಬ್ಯಾನ್ ಮಾಡ್ತಾರೆ, ಓಕೆನಾ, ಇವ್ರು ಆಡೋಂಗಿಲ್ಲ ಅಂತ. ಆದರೂ ಕೂಡ ಇದೆಲ್ಲನೂ ಕೂಡ ನೋಟಿಸ್ ಮಾಡಿದ್ಮೇಲೆ RCB ಇವ್ರನ್ನ ರಿಟೈನ್ ಮಾಡ್ಕೋತಾರೆ 5 ಕೋಟಿಗೆ. ಬಟ್ ಆದರೂ ಕೂಡ ರಿಟೈನ್ ಮಾಡಿಕೊಂಡ್ರು ಕೂಡ ಯಾಕೋ ಯಶ್ ದಯಾಳ್ ಬಗ್ಗೆ ತುಂಬ ಅಪ್ಡೇಟ್ಗಳು ಬರ್ತಾ ಇರುತ್ತೆ, ಇವರು RCBಗೆ ಆಡಲ್ಲ ಹಂಗೆ ಅಂತ ಎಲ್ಲ ಆಫ್ಟರ್ ಎಲ್ಲ ನ್ಯೂಸ್ಗಳು ನೋಡಿದ್ಮೇಲೂ. ಬಟ್ ಇದಾದ್ಮೇಲೂ ಕೂಡ RCB ಅವ್ರನ್ನ ರಿಟೈನ್ ಮಾಡ್ಕೊಂಡ್ಮೇಲೂ ಕೂಡ ಇನ್ನೇನು IPL ಸ್ಟಾರ್ಟ್ ಹಾಕಿನ ಎಷ್ಟು ಇನ್ನೊಂದು 28 ಅಂತ ಹೇಳಿದ್ರೆ 7 days ಅಷ್ಟೇ ಇರೋದು. ಅದರಲ್ಲೂ RCBದು ಫಸ್ಟ್ ಮ್ಯಾಚ್ ಇರೋದು SRH ವಿರುದ್ಧ. ಬಟ್ ಆಲ್ಮೋಸ್ಟ್ ಎಲ್ಲ ಇಂಡಿಯನ್ ಪ್ಲೇಯರ್ಸು ಕೂಡ ಆ ಒಂದು ಟೀಮ್ನ ಜಾಯ್ನ್ ಆಗಿರ್ತಾರೆ, ಯಾವ ಟೀಮಲ್ಲಿ ಇರ್ತಾರೆ ಎಲ್ಲ ಟೀಮು ಕೂಡ ಜಾಯ್ನ್ ಆಗಿರ್ತಾರೆ. ಬಟ್ ಇಂಡಿಯನ್ ಪ್ಲೇಯರ್ ಆಗಿ ಇದ್ಕೊಂಡು ಇನ್ನು RCBಗೆ ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ದಯಾಳ್ ಅವರು ಇಲ್ಲೇ ಅರ್ಥ ಮಾಡ್ಕೋಬೇಕು, ಈ ಒಂದು ಸೀಸನ್ RCB ಇವ್ರನ್ನ ಕೈ ಬಿಟ್ಟಿದೆ ಆಲ್ಮೋಸ್ಟ್ ಅಂತ. ಬಟ್ ಇನ್ನು RCB ಕಡೆಯಿಂದ ಅಫಿಷಿಯಲ್ ನ್ಯೂಸ್ ಎಲ್ಲೂ ಕೂಡ ಇವರು ಪೋಸ್ಟ್ ಮಾಡ್ಕೊಂಡಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲೂ ಕೂಡ ಇನ್ನೂ ಪೋಸ್ಟ್ ಮಾಡ್ಕೊಂಡಿಲ್ಲ. ಸೊ ಇದ್ರ ಬಗ್ಗೆ ನಾವೇನು ಜಾಸ್ತಿ ಡಿಸ್ಕಸ್ ಮಾಡೋಂಗಿಲ್ಲ, ಬಿಕಾಸ್ ಆಲ್ರೆಡಿ ಇಂಟ್ ಕೂಡ ಸಿಕ್ಕಿದೆ. ಬಟ್ 1 year ಇಂದ ಅವ್ರು ಕ್ರಿಕೆಟ್ ಆಡಿಲ್ಲ. ರೀಸೆಂಟಾಗಿ ಯಾವುದೋ ಮದುವೆ ಕೂಡ ಆಗ್ತಾರೆ, ಯಾವುದೋ ಕಂಟೆಂಟ್ ಕ್ರಿಯೇಟರ್ನ ಶ್ವೇತಾ ಪುಂಡಿರ್ ಅಂತ ಅವ್ರ ನೇಮ್ ಏನೋ, ಮದುವೆ ಕೂಡ ಆಗ್ತಾರೆ. ಆ್ಯಂಡ್ ಅವ್ರ ಜೊತೆ ವೆಕೇಶನ್ ಕೂಡ ಹೋಗಿ ಚಿಲ್ ಮಾಡ್ತಿರ್ತಾರೆ. ಬಟ್ ಗೊತ್ತಿಲ್ಲ ಮಗ, ಎಲ್ಲ ಇಂಡಿಯನ್ ಪ್ಲೇಯರ್ಸು ಕೂಡ ಇವಾಗ ಪ್ರಾಕ್ಟೀಸ್ಗೆ ಜಾಯ್ನ್ ಆಗಿದೆ ಅಂತ ಹೇಳಿದ್ರೆ ಇನ್ನು 1 week ಅಷ್ಟೇ ಇರೋದು. ಸೊ ಫಾರಿನ್ ಪ್ಲೇಯರ್ಸು ಡಿಲೇ ಆಗುತ್ತೆ, ಬಟ್ ಇಂಡಿಯನ್ ಪ್ಲೇಯರ್ಸ್ ಇಷ್ಟೆಲ್ಲ ಡಿಲೇ ಆಗೋ ಚಾನ್ಸ್ ಎಲ್ಲ ಹೇಳ್ತಾ ಇದ್ದೀನಿ. ಯಾವ್ದಾದ್ರು ಟೂರ್ನಮೆಂಟ್ ಇರ್ತಾರೆ, ಟೂರ್ನಮೆಂಟೆಲ್ಲ ಸೀನೇ ಇಲ್ಲ ಮಗ. ಈ ಒಂದು ಟೈಮಲ್ಲಿ IPL ಸೀಸನ್, IPL ಹಬ್ಬದಲ್ಲಿ BCC ಯಾವುದೇ ಟೂರ್ನಮೆಂಟ್ ಕೂಡ ಕಂಡಕ್ಟ್ ಮಾಡಲ್ಲ. ಸೊ ಈ ಒಂದು ರೀಸನಿಂದ ಯಶ್ ದಯಾಳ್ ಯಾಕೋ ಥ್ಯಾಂಕ್ ಯು ಅಂತ ನನಗೇನೋ ಅನ್ನಿಸ್ತದೆ. ಬಟ್ ಇವ್ರಿಗೆ ಬೇರೆ ಒಂದು ರಿಪ್ಲೇಸ್ಮೆಂಟ್ನ ನೋಡಿದ್ರೆ ಯಾಕೋ ಉಮೇಶ್ ಯಾದವ್ ಬರ್ತಾರೆ ಅಂತ. ನಿಮಗೆ ಗೊತ್ತು, ಲಾಸ್ಟ್ ಬಿಫೋರ್ 3 months ಬ್ಯಾಕು ಆಲ್ಮೋಸ್ಟ್ ಎಲ್ಲ ಅಪ್ಡೇಟ್ಗಳು ಬರ್ತಾ ಇರೋ ಪ್ರಕಾರ ಉಮೇಶ್ ಯಾದವ್ ಅವರಿಗೆ ರಿಪ್ಲೇಸ್ಮೆಂಟ್ ಆಗ್ತಾರೆ ಅಂತ. ಸೊ ಗೊತ್ತಿಲ್ಲ. ಇವ್ರ ಬದಲು ಆ್ಯಕ್ಚುಲಿ RCB ಟೀಮಲ್ಲಿ ಇನ್ನೊಬ್ರು ಕೂಡ ಬಿಡ್ ಮಾಡಿ ತಗೊಂಡಿರೋದು ಮಂಗೇಶ್ ಯಾದವ್ ಅಂತ ಇದ್ದಾರೆ. ಆ್ಯಕ್ಚುಲಿ ಅವರು ಕೂಡ ಲೆಫ್ಟ್ ಆರ್ಮ್ ಪೇಸರು, ಅವರು ಕೂಡ ಸಖತ್ ಆಗ್ತಾರೆ. ಆ್ಯಂಡ್ ಬ್ಯಾಟಿಂಗ್ ಕೂಡ ಹೊಡಿತಾರೆ. ಇವ್ರು ಬ್ಯಾಟಿಂಗ್ಲೇನು ಹೊಡೆಯಲ್ಲ. ಬಟ್ ನ್ಯೂ ಪ್ಲೇಯರು, ಇನ್ನು IPL ಆಡಿರೋ ಎಕ್ಸ್ಪೀರಿಯನ್ಸ್ ಇಲ್ಲ, ಒಂದು ದೊಡ್ಡ ಪ್ರೆಷರಲ್ಲಿ ಹ್ಯಾಂಡಲ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ಅವ್ರಿಗೆ. ಬಟ್ ಇವ್ರ ಲೈಫಲ್ಲಿ ಯಾವ ಥರ ಪ್ರೆಷರ್ ಹ್ಯಾಂಡಲ್ ಮಾಡಿಕೊಂಡು, ಯಾವ ಥರ ಸಿಚುವೇಶನ್ ಹ್ಯಾಂಡಲ್ ಮಾಡ್ಕೊಂಡು ಬಂದಿದ್ದಾರೆ ಈ ಲೆವೆಲ್ವರೆಗೂ. ಬಟ್ ಇದಾದ್ಮೇಲೆ ಮತ್ತೆ ಇವರು ಕೆಳಗೆ ಹೋಗ್ತಾರೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಇವರೇ ರೀಸನ್ ಮಗ, ಬೇರೆ ಯಾರು ಕೂಡ ಇಲ್ಲ. ಬಿಕಾಸ್ ಇವ್ರು ಮಾಡಿರೋ ಕೆಲಸಗಳು ಆ ಥರ ಇರುತ್ತೆ. ಸೊ ಏನೋ ಅಚೀವ್ಮೆಂಟ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಆ ಥರ ಎಲ್ಲ ಜಸ್ಟಿಸ್ ಎಲ್ಲ ಸಿಗಲ್ಲ. ಯಾಕಂತ ಹೇಳಿದ್ರು ಮಾಡೋದು ತುಂಬ ದೊಡ್ಡ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನನಗೆ ಗೊತ್ತಿಲ್ಲ, ಅದೆಲ್ಲ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಬಟ್ ರೂಮರ್ಸ್ ಎಲ್ಲ ನೋಡ್ತಾ ಇದ್ದಾರೆ ಆ್ಯಕ್ಚುಲಿ ಮಾಡಿದ್ರೆ ಅಂತ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಈ ಲೆವೆಲ್ಗೆಲ್ಲ ಕೇಸ್ಗಳಾಗ್ತದೆ. ಈ ಲೆವೆಲ್ಗೆ ಯಾಕೋ ಯಶ್ ದಯಾಳ್ ಅವರು 1 ವರ್ಷದಿಂದ ಕ್ರಿಕೆಟ್ ಆಡಿಲ್ಲ, ಮತ್ತು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಇದೆಲ್ಲ ಆಗುತ್ತೆ. ರೀಸೆಂಟಾಗಿ ಅವ್ರ ವೈಫು ಕೂಡ ಇವ್ರು ಪ್ರಾಕ್ಟೀಸ್ ಮಾಡ್ತಾ ಇರೋದನ್ನ ಒಂದು ಸ್ಟೋರಿನ ಹಾಕ್ತಾರೆ. ಯಶ್ ದಯಾಳ್ ಅವರು ಸೇಮು RCB ಡ್ರೆಸ್ ಹಾಕ್ಕೊಂಡು ಪ್ಯಾಡ್ ಎಲ್ಲನೂ ಕೂಡ ಹಾಕ್ಕೊಂಡು ಪ್ರಾಕ್ಟೀಸ್ನ ಮಾಡ್ತಿರ್ತಾರೆ ನೆಟ್ಸಲ್ಲಿ. ಸೊ ಪ್ರಾಕ್ಟೀಸ್ನ ಮಾಡಬೇಕಿದ್ರೆ ಇನ್ನೂ ಆಗಿದೆ, ಬರ್ಬೋದು, ಬರ್ದೇ ಇರ್ಬೋದು, ಗೊತ್ತಿಲ್ಲ. ಬಟ್ ಇವ್ರಿಗೆ ರಿಪ್ಲೇಸ್ಮೆಂಟ್ ಆಗಿ ಉಮೇಶ್ ಯಾದವ್ ಬರ್ತಾರೆ ಅಲ್ವಾ ಅಂತ. ನಿಮಗೇನಾದ್ರು ಬೇರೆ ಪ್ಲೇಯರ್ ಆಗಿರೋ ಐಡಿಯಾ ಇದೆ ಅಂತ ಕಾಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಮಾಡ್ಕೊಳ್ಳಿ. ಸಿಗ್ತೀನಿ ಬಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು.